ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸಿ ಬಟಾಣಿ ಕುರ್ಮಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಸಿ ಬಟಾಣಿ ಕುರ್ಮಾನ ನಾವು ಪೂರಿ ಮತ್ತು ಚಪಾತಿಗೆ ಯೂಸ್ ಮಾಡ್ಕೊಳ್ಬೋದು. ಈಗ ಹಸಿ ಬಟಾಣಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಕ್ಕೆ, ಒಂದು ಅರ್ಧ ಇಂಚ್ ಚಕ್ಕೆ ಮತ್ತು ಒಂದರಲ್ಲಿ ಒಂದು ಹೂದ ಅರ್ಧ ಭಾಗ ಮತ್ತು ಮಸಾಲೆ ಸಾಮಾನು, ಲವಂಗ ಮತ್ತು ಸ್ವಲ್ಪ ಜೀರಿಗೆ. ಈಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಅರ್ಧ ಕೆ ಜಿ ಹಸಿ ಬಟಾಣಿಗೆ 2 ಟೊಮೆಟೊ ಮತ್ತು ಒಂದು ಜವಾರಿ ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿದ್ದು ಈರುಳ್ಳಿನೂ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿರಬೇಕು ಮತ್ತು ಟೊಮೆಟೊನೂ ಮೆತ್ತಗಾಗಿರಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಕುರ್ಮಾ ಅಂದರೆ ಗೋಡಂಬಿ ಬೇಕೇ ಬೇಕು, ಅಥವಾ ಇಲ್ಲರಿಗೆ ಪುಟಾಣಿ ಹುರಿಗಡಲೆ ಅಂತೀವಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ಬೋದು, ಗಟ್ಟಿಯಾಗಿ ಬರುತ್ತೆ ಅಂಥೇಳಿ. ನೋಡಿ ಹಾಕೊಂಡೆ. ಈಗ ನೋಡಿ ಟೊಮೆಟೊನೂ ಮಿದುವಾಗಿದೆ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಆಗಿರಬೇಕು. ಈಗ ಇದನ್ನು ನಾವು ಸ್ವಲ್ಪ ಆರ್ಲಿಕ್ಕೆ ಇಡೋಣ. ಆರ್ಲಿಕ್ಕೆ ಇಟ್ಟು ನಾವು ಈಗ ಆರಿದೆ, ಒಂದು ಮಿಕ್ಸಿಗೆ ಹಾಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನಾನು ನೀರು ಹಾಕೋದನ್ನು ರುಬ್ಕೊಂಬಂದಿದ್ದೀನಿ. ನಿಮಗೇನಾದರೂ ಸ್ವಲ್ಪ ತರಿ ಅಂದ್ರೆ ಒಂದು 2 ಸ್ಪೂನ್ ಅಥವಾ ನೀರು ಹಾಕೊಂಡು ನಾವು ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು. ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ ತೊಗೊಂಡಿದ್ದೀನಿ, 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ 1-2-3 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ ಮತ್ತು ಮಸಾಲೆ ಲವಂಗ ಮತ್ತು ನಾನಿಲ್ಲಿ ಒಂದು ದೊಡ್ಡ ಏಲಕ್ಕಿನ ತೊಗೊಂಡಿದ್ದೀನಿ. ಕುರ್ಮಾ ಚೆನ್ನಾಗತ್ತೆ ಅಂಥೇಳಿ ದೊಡ್ಡ ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ. ನೋಡಿ, ಸ್ವಲ್ಪ ಇದು ಫ್ರೈ ಆದಮೇಲೆ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಚಟಪಟ ಸಿಡಿತಿರುವಾಗ ನಾವು ಈಗ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿನೂ ಹಾಕೊಂಡು ನಾವು ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮತ್ತು ಕೆಂಪಗಾಗೋವರೆಗೂ ನಾವು ಇದನ್ನು ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾನು ಒಂದು ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಅರ್ಧ ಕೆ ಜಿ ಹಸಿ ಬಟಾಣಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿಯನ್ನೇ ಹಸಿ ಬಟಾಣಿ ಈಗ ಸೀಸನ್ ವೈಸು ಈಗ ಚೆನ್ನಾಗಿ ರೇಟನ್ನು ಕಡಿಮೆ ಇದೆ. ನಾವು ಈ ಥರ ಕುರ್ಮಾನು ಮಾಡ್ಕೊಳ್ಬೋದು. ನೋಡಿ, ಬಟಾಣಿ ಕುರ್ಮಾ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಅರಿಶಿನ ಪೌಡರು, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ಮಸಾಲೆ ಮಾಡಿದ್ದೀನಿ, ಅದು ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಂಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗೆಲ್ಲ ಮಸಾಲೆಗೂ ಸ್ವಲ್ಪ ನೀರು ಹಾಕಿ ನಾನು ತೆಳುವಂಗೆ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೇ ನಾನು ಸ್ವಲ್ಪ ನೀರು ಹಾಕ್ಕೊಂಡೇ ಇದನ್ನು ತಿಳುವಂಗೆ ಮಸಾಲೆನ ಮಾಡ್ಕೊಂಡಿದ್ದೀನಿ. ಇದು ಗಟ್ಟಿ ಇದು ಗೋಡಂಬಿ ಇರೋದಕ್ಕೆ ಸ್ವಲ್ಪ ಗಟ್ಟಿ ಗ್ರೇವಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ತಿಳು ಮಾಡ್ಕೊಳ್ಬೋದು. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಂಗೆ ಹಿಂಗಿದ್ರೆ ಪೂರಿ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ನಾನು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಹಸಿ ಬಟಾಣಿಗಳನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪು ಎಲ್ಲೂ ಹಾಕಿಲ್ಲ, ನಾನು ಲಾಸ್ಟಿಗೆ ಹಾಕ್ತೀನಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮಗೆ ಈ ಥರ ಗಟ್ಟಿ ಬೇಕಂದ್ರೆ ನೀರು ಹಾಕ್ಕೋಬೇಡಿ, ಮತ್ತು ಸ್ವಲ್ಪ ತಿಳುವಂಗೆ ಬೇಕಂದ್ರೆ ಸ್ವಲ್ಪ 1-2 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡು ಇದನ್ನು ಒಂದು ಸಿಟಿ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ಬಟಾಣಿ ಮಿದು ಇರುತ್ತೆ ಮತ್ತು ಎಳೆದಿರುತ್ತೆ ಅಂಥೇಳಿ ನಾವು ಹಸಿ ಇರುತ್ತೆ ಅಂಥೇಳಿ 1 ಸಿಟಿ ಕೂಗಿಸ್ಕೋಬೇಕು. ಈಗ ಬಿಸಿಯಾದ ಬಟಾಣಿ ಕುರ್ಮಾ ರೆಡಿ. ನೋಡಿ, ಈ ಥರ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ನಾವು ಪೂರಿ ಚಪಾತಿ ಮತ್ತು ಅನ್ನಕ್ಕೂ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಮೇಲ್ಗಡೆ ಕ್ರೀಮ್ ಅಥವಾ ಕೊತ್ತಂಬರಿ ಮತ್ತು ನಾವು ಕಸ್ತೂರಿ ಮೇಥಿನೂ ಹಾಕಿ ಇದನ್ನು ತಿನ್ಬೋದು. ನೋಡಿ, ಈಗ ಚಪಾತಿಗೆ ಹಚ್ಕೊಡ್ತಾ ಇದ್ದೀನಿ ನಾನು.
ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಬಟಾಣಿ ಕುರ್ಮಾ ರೆಡಿ. ಥ್ಯಾಂಕ್ ಯು.